ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ರತಿಯೊಬ್ಬರ ಜೀವನದಲ್ಲೂ ಕಷ್ಟ ಅನ್ನೋದು ಇದ್ದೇ ಇರುತ್ತೆ. ಒಂದಾದ್ಮೇಲೆ ಒಂದು ಕಷ್ಟ ಬರ್ತಾನೆ ಇರುತ್ತೆ. ಇದಕ್ಕೆ ಪರಿಹಾರನೇ ಇಲ್ವೇನೋ ಅನ್ನುವಷ್ಟು ಬೇಜಾರು ಕೂಡ ಆಗ್ತಾ ಇರುತ್ತೆ. ನಾವು ಮನೆಯಲ್ಲಿ ಗೊತ್ತಿಲ್ಲದೆ ಮಾಡುವಂತಹ ಕೆಲವೊಂದು ತಪ್ಪುಗಳಿಂದ ಈ ಕಷ್ಟಗಳನ್ನು ಎದುರಿಸ್ತಾ ಇರ್ತೀವಿ. ಆದರೆ ಅದು ನಾವು ಮಾಡುವ ತಪ್ಪುಗಳಿಂದನೇ ಬರ್ತಾ ಇದೆ ಅಂತ ನಮಗೆ ಗೊತ್ತಾಗೋದೇ ಇಲ್ಲ. ಈ ಕಷ್ಟಗಳನ್ನು ಹೇಗೆ ಪರಿಹಾರ ಮಾಡ್ಕೋಬೇಕು ಅಂತ ಇವತ್ತಿನ ವಿಡಿಯೋಲಿ ನಾನು ತಿಳಿಸ್ತೀನಿ. ಸಣ್ಣ ಸಣ್ಣ ತಪ್ಪುಗಳನ್ನು ಸರಿ ಮಾಡ್ತಾ ಹೋದರೆ ಖಂಡಿತವಾಗ್ಲೂ ಕಷ್ಟಗಳು ಪರಿಹಾರ ಆಗುತ್ತೆ. ಕೆಲವೊಂದು ತಪ್ಪುಗಳನ್ನು ಮಾಡ್ತೀವಿ, ಅದು ಕೂಡ ಗೊತ್ತಿಲ್ಲದೆ ಮಾಡುವಂತಹ ತಪ್ಪುಗಳು. ಅದಕ್ಕೆ ಪರಿಹಾರ ಏನು ಅಂತ ಈಗ ನಾನು ತಿಳಿಸಿಕೊಡ್ತೀನಿ. ಅದಕ್ಕೂ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೈಕಾನ್ ವಿಲಿಯೆದೆಲೆ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಇವತ್ತು ವಿಳ್ಯೆದೆಲೆ ಬಗ್ಗೆ ನಿಮಗೆ ಮಾಹಿತಿನ ತಿಳಿಸ್ತೀನಿ. ಅಂದರೆ ಅದರ ಮಹತ್ವವೇನೋ, ಅದನ್ನು ಯಾವ ರೀತಿ ನಾವು ಸರಿಯಾಗಿ ಉಪಯೋಗವನ್ನು ಮಾಡಬೇಕು ಅಂತ ಕೂಡ ತಿಳಿಸಿಕೊಡ್ತೀನಿ. ವಿಳ್ಯೆದೆಲೆಯಿಂದ ಕೂಡ ದಾರಿದ್ರ್ಯ ಉಂಟಾಗುತ್ತೆ ಅಂದರೆ ನೀವು ನಂಬ್ತೀರಾ? ಇಲ್ಲ ಅಲ್ವಾ? ಅದನ್ನು ಸರಿಯಾಗಿ ನಾವು ಬಳಸಲಿಲ್ಲ ಅಂದರೆ ಖಂಡಿತವಾಗ್ಲೂ ಮನೆಯಲ್ಲಿ ಕಷ್ಟ ತಪ್ಪಿದ್ದಲ್ಲ. ವಿಳ್ಯೆದೆಲೆ ತುಂಬಾ ಶ್ರೇಷ್ಠವಾದದ್ದು. ಅದರಲ್ಲೂ ಎಲ್ಲ ದೇವರ ಸಾನ್ನಿಧ್ಯ ಇರೋದ್ರಿಂದ ಪ್ರತಿಯೊಂದು ಶುಭ ಕಾರ್ಯಗಳಲ್ಲೂ ಕೂಡ ವಿಳ್ಯೆದೆಲೆನ ಬಳಸ್ತಾರೆ. ವಿಳ್ಯೆದೆಲೆಯಲ್ಲಿ ಎಲ್ಲ ದೇವರ ವಾಸಸ್ಥಾನ ಇರುತ್ತೆ ಅಂತ ಹೇಳಿದೆ. ಅದರಲ್ಲೂ ವಿಳ್ಯೆದೆಲೆಯ ತುದಿಯಲ್ಲಿ ಲಕ್ಷ್ಮಿ ವಾಸವಾಗಿರ್ತಾರೆ. ವಿಳ್ಯೆದೆಲೆಯ ಬಲಭಾಗದಲ್ಲಿ ಬ್ರಹ್ಮದೇವ, ವಿಳ್ಯೆದೆಲೆಯ ಮಧ್ಯಭಾಗದಲ್ಲಿ ಸರಸ್ವತಿ ದೇವಿ, ವಿಳ್ಯೆದೆಲೆಯ ಎಡಭಾಗದಲ್ಲಿ ಪಾರ್ವತಿ ದೇವಿ, ಹಾಗೆ ವಿಳ್ಯೆದೆಲೆಯ ಸಣ್ಣ ದಂಟಿನಲ್ಲಿ ಮಹಾವಿಷ್ಣುವಿನ ವಾಸಸ್ಥಾನ ಇರುತ್ತೆ. ಹಾಗೆಯೇ ವಿಳ್ಯೆದೆಲೆಯ ಹಿಂಭಾಗದಲ್ಲಿ ಚಂದ್ರ ವಾಸವಾಗಿರ್ತಾರೆ. ವಿಳ್ಯೆದೆಲೆಯ ಎಲ್ಲ ಮೂಲೆಗಳಲ್ಲಿ ಪರಮೇಶ್ವರನ ವಾಸ. ಹಾಗೆ ವಿಳ್ಯೆದೆಲೆಯ ಬುಡದಲ್ಲಿ ಮೃತ್ಯುದೇವತೆ ವಾಸವಿರುತ್ತೆ. ನೀವು ಕೇಳಿರ್ಬೋದು, ಸಾಕಷ್ಟು ಜನ ಹೇಳ್ತಾ ಇರ್ತಾರೆ, ತಾಂಬೂಲ ಹಾಕಿಕೊಳ್ಳುವಾಗ ತುದಿ ಭಾಗ ತೆಗೆದು ಹಾಕ್ಕೊಳ್ಬೇಕು ಅಂತ ಹೇಳ್ತಾರೆ. ಅಂದರೆ ವಿಳ್ಯೆದೆಲೆ ತೊಟ್ಟಿನಲ್ಲಿ ಅಹಂಕಾರ ದೇವತೆ ಹಾಗೂ ದಾರಿದ್ರ್ಯ ಲಕ್ಷ್ಮಿ ಇರ್ತಾರೆ. ಆದುದರಿಂದ ವಿಳ್ಯೆದೆಲೆ ಹಾಕಿಕೊಳ್ಳುವರು ತೊಟ್ಟನ್ನು ಮುರಿದು ಹಾಕ್ಕೊಳ್ತಾರೆ. ಎಲ್ಲ ದೇವರುಗಳು ವಿಳ್ಯೆದೆಲೆಯಲ್ಲಿ ಇರೋದ್ರಿಂದ ಇದಕ್ಕೆ ಇಷ್ಟೊಂದು ಮಹತ್ವವಿದೆ ಅಂತಲೇ ಹೇಳ್ಬೋದು. ವಿಳ್ಯೆದೆಲೆಯನ್ನು ಲಕ್ಷ್ಮಿಗೆ ಕೂಡ ಹೋಲಿಸ್ತಾರೆ. ಹಾಗೆಯೇ ವಿಳ್ಯೆದೆಲೆಯನ್ನು ಹೇಗೆ ಬಳಸಬೇಕು ಅಂತ ಈಗ ನಾನು ತಿಳಿಸ್ತೀನಿ. ನಾವು ಪೂಜೆಗೇನಾದರೂ ವಿಳ್ಯೆದೆಲೆನ ಬಳಸ್ತಾ ಇದ್ದೀವಿ ಅಂದರೆ ವಿಳ್ಯೆದೆಲೆ ತುಂಬ ಹಸಿರಾಗಿರಬೇಕು, ಹಾಗೆ ಅಂದವಾಗಿ ಹಸ್ತದ ಆಕಾರದಲ್ಲಿ ಇರಬೇಕಾಗುತ್ತೆ. ಅಂದರೆ ನೀವು ಮನೆಯಲ್ಲಿ ಪೂಜೆಗೆ ಬಳಸುವಂತಹ ವಿಳ್ಯೆದೆಲೆ ಚೆನ್ನಾಗಿರಬೇಕು. ಅಂದರೆ ನೀವು ಕಳಸಕ್ಕೇನಾದರೂ ವಿಳ್ಯೆದೆಲೆನ ಬಳಸ್ತಾ ಇದ್ದೀರಾ ಅಂದರೆ ಅದು ಹರಿದೋಗಿರಬಾರ್ದು, ಚೆನ್ನಾಗಿರಬೇಕು. ಅಂತಹ ವಿಳ್ಯೆದೆಲೆನ ನೀವು ಬಳಸಬೇಕು. ಹಾಗೆಯೇ ನೀವು ಯಾರ ಮನೆಗಾರು ಹೋಗಿರ್ತೀರ, ಅಲ್ಲಿ ನಿಮಗೆ ತಾಂಬೂಲ ಕೊಡ್ತಾರೆ. ಅದನ್ನು ನೀವು ತೊಗೊಂಬಂದು ಹಾಗೆ ಇಡೋದಲ್ಲ, ಅದನ್ನು ದೇವರ ಮುಂದೆ ಇಟ್ಟು ನಮಸ್ಕಾರ ಮಾಡಿ ನಂತರ ಅದನ್ನು ಉಪಯೋಗಿಸ್ಬೇಕಾಗತ್ತೆ. ಹಾಗೆಯೇ ಮಂಗಳವಾರ, ಶುಕ್ರವಾರ ಯಾವುದೇ ಕಾರಣಕ್ಕೂ ವಿಳ್ಯೆದೆಲೆನ ಹೊರಗೆ ಬಿಸಾಕಬಾರ್ದು. ಇದರಿಂದ ಮನೆಯಲ್ಲಿ ದಾರಿದ್ರ್ಯ ಉಂಟಾಗುತ್ತೆ. ದೇವರಿಗೆ ನೈವೇದ್ಯವನ್ನು ಅರ್ಪಿಸುವಾಗ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ತುದಿ ಬರುವ ತರಹ ವಿಳ್ಯೆದೆಲೆಯನ್ನು ಇಟ್ಟು ದೇವರಿಗೆ ನೈವೇದ್ಯವನ್ನು ಅರ್ಪಿಸಬೇಕಾಗುತ್ತೆ. ಮನೆಗೆ ಬಂದಂತಹ ಮುತ್ತೈದೆಯರಿಗೆ ಒಣಗಿ ಹೋಗಿರುವಂತಹ ವಿಳ್ಯೆದೆಲೆ ಏನಾದರೂ ಕೊಟ್ಟರೆ ಅತಿಯಾದ ನಷ್ಟ ಉಂಟಾಗುತ್ತೆ, ಹಾಗೆ ಅನಾರೋಗ್ಯ ಉಂಟಾಗುತ್ತೆ. ನೀವು ಮಾಡುವಂತಹ ಕಾರ್ಯಗಳು ಅರ್ಧಕ್ಕೆ ನಿಂತು ಹೋಗುತ್ತೆ. ಹಾಗಾಗಿ ಒಣಗೋಗಿರುವಂತಹ ವಿಳ್ಯೆದೆಲೆನ ಯಾರಿಗೂ ಕೊಡಬಾರ್ದು. ಹಾಗೆಯೇ ನೀವು ಕೂಡ ಯಾರ್ದಾರು ಮನೆಗೆ ಹೋಗಿರ್ತೀರ, ಅವರು ಕೂಡ ನಿಮಗೆ ತಾಂಬೂಲವನ್ನು ಕೊಟ್ಟಿರ್ತಾರೆ. ಅದನ್ನು ತೊಗೊಂಬಂದು ಮನೆಯಲ್ಲಿ ಯಾವುದೋ ಮೂಲೆಯಲ್ಲಿ ಇಟ್ಬಿಡೋದು, ಅದನ್ನು ಒಣಗಿಸೋದು, ಆ ರೀತಿ ಏನಾದರೂ ಮಾಡಿದ್ರೆ ಸಮಾಜದಲ್ಲಿ ನಿಮಗೆ ಗೌರವ ಸಿಗೋದಿಲ್ಲ. ಹಾಗೆಯೇ ದಾರಿದ್ರ್ಯ ಉಂಟಾಗುತ್ತೆ. ನೀವು ಕೂಡ ಒಂಥರ ಮೂಲೆ ಗುಂಪು ಆಗೋ ಥರ ಆಗುತ್ತೆ. ಹಾಗೆಯೇ ಮಕ್ಕಳಿಗೆ ಮರುವಿನ ರೋಗ ಬರುತ್ತೆ. ನಾನು ಕೂಡ ಸಾಕಷ್ಟು ಜನರನ್ನ ನೋಡಿದ್ದೀನಿ, ಯಾರಾದರೂ ತಾಂಬೂಲ ಕೊಟ್ಟಾಗ ಅದನ್ನು ಮನೆಗೆ ತೊಗೊಂಡೇ ಬರಲ್ಲ, ಎಲ್ಲಾದರೂ ಇಟ್ಟು ಬಂದುಬಿಡ್ತಾರೆ. ಆ ಥರ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡಿಬೇಕು ಅಂತಿದ್ರೆ ಅದಕ್ಕೆ ತುಂಬಾ ಅಡಚಣೆ ಆಗುತ್ತೆ, ಅಥವಾ ನೀವು ಮಾಡೋ ಕೆಲಸ ತುಂಬಾ ನಿಧಾನ ಆಗುತ್ತೆ. ಹಾಗಾಗಿ ನೀವೇನು ಮಾಡಬೇಕು ಅಂದರೆ ಯಾರಾದರೂ ತಾಂಬೂಲ ಕೊಟ್ಟರೆ ಅದನ್ನು ಮನೆಗೆ ತಪ್ಪದೆ ತಗೊಂಬಂದು ಅದನ್ನು ಉಪಯೋಗಿಸ್ಬೇಕು. ಯಾವುದೇ ಕಾರಣಕ್ಕೂ ಅದನ್ನು ಮೂಲೆಗಿಟ್ಟು ಒಣಗಿಸ್ಬಾರ್ದು. ಹಾಗೆಯೇ ಇವಾಗ ನೀವೇನಾದರೂ ಯಾರು ಬಂದಾಗ ಅವ್ರಿಗೆ ತಾಂಬೂಲ ಕೊಡ್ತಾ ಇರ್ತೀರ, ಅದು ಏನಾದರೂ ಮಿಸ್ ಆಗಿ ಕೆಳಗೆ ಬಿದ್ದರೆ ನಿಮ್ಮ ಕೆಲಸಗಳು ಇನ್ನೇನು ಆಗುತ್ತೆ ಅನ್ನೋ ಅಷ್ಟೊತ್ತಿಗೆ ಆ ಒಂದು ಕೆಲಸ ಅರ್ಧಕ್ಕೆ ನಿಂತೋಗುತ್ತೆ. ಹಾಗಾಗಿ
ತಾಂಬೂಲನ ಯಾವತ್ತೂ ಕೆಳಗೆ ಬೀಳಿಸ್ಬಾರ್ದು. ಹಾಗೆಯೇ ವೀಳ್ಯದೆಲೆ ಮತ್ತು ಅಡಿಕೆ ಏನಾದರೂ ಕೊಳೆತು ಹೋಗಿದರೆ ದಾರಿದ್ರ್ಯ ಉಂಟಾಗುತ್ತೆ, ಹಾಗೆ ಸಾಲದ ಸಮಸ್ಯೆ ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ವೀಳ್ಯದೆಲೆ ಯಾವಾಗಲೂ ಚೆನ್ನಾಗಿರಬೇಕು, ಅಡಿಕೆನೂ ಅಷ್ಟೇ ತುಂಬಾ ಚೆನ್ನಾಗಿರೋದನ್ನು ಯಾವಾಗಲೂ ಬಳಸಬೇಕು, ಅಂಥದ್ದನ್ನೇ ಯಾರಿಗಾದ್ರೂ ಕೊಡಬೇಕು. ಹಾಗೆಯೇ ಸ್ನೇಹಿತರೆ, ಯಾರಿಗಾರು ತಾಂಬೂಲ ಕೊಡುವಾಗ ನೀವು ಬರೀ ವೀಳ್ಯದೆಲೆ ಅಡಿಕೆನ ಕೊಡಬಾರ್ದು, ಅದ್ರ ಜೊತೆ ಹಣ್ಣನ್ನು ಇಟ್ಟು ಕೊಡಬೇಕು. ಯಾವಾಗಲೂ 2 ಮತ್ತು 5 ಸಂಖ್ಯೆಯಲ್ಲಿ ಎಲೆಯನ್ನು ನೀವು ಕೊಡಬೇಕಾಗುತ್ತೆ. ಹಾಗೆಯೇ ಹಣ್ಣನ್ನು ಅಷ್ಟೇ ಹಣ್ಣನ್ನು ಇಟ್ಟುಬಿಟ್ಟೆ ನೀವು ತಾಂಬೂಲವನ್ನು ಕೊಡಬೇಕು. ಸ್ನೇಹಿತರೆ, ನಾನು ನಿಮಗೆ ಮುಂಚೆನೇ ತಿಳಿಸಿದೆ, ವೀಳ್ಯದೆಲೆನ ಲಕ್ಷ್ಮಿಗೆ ಹೋಲಿಸ್ತಾರೆ. ಹಾಗೆಯೇ ಲಕ್ಷ್ಮಿಗೇನಾದರೂ ಅವಮಾನ ಆದರೆ ಅವರು ನಿಜವಾಗ್ಲೂ ಮನೆಯಲ್ಲಿ ನಿಲ್ಲೋದಿಲ್ಲ ಅಂತ ಎಲ್ಲರಿಗೂ ಗೊತ್ತಿದ್ದೇ ಇದೆ. ಹಾಗಾಗಿ ವೀಳ್ಯದೆಲೆನ ಯಾವಾಗಲೂ ಒಣಗಿಸ್ಬಾರ್ದು, ಹಾಗೆಯೇ ಅದನ್ನು ಸರಿಯಾಗಿ ಉಪಯೋಗಿಸ್ಬೇಕು. ಇಲ್ಲ ಅಂದರೆ ಮನೆಯಲ್ಲಿ ತೊಂದರೆ ತಪ್ಪಿದ್ದಲ್ಲ. ಕಷ್ಟಗಳ ಮೇಲೆ ಕಷ್ಟಗಳು ಬರ್ತಾನೆ ಇರುತ್ತೆ, ಕಷ್ಟಗಳು ಪರಿಹಾರ ಆಗೋದೇ ಇಲ್ಲ. ಕೆಲವೊಂದು ತೊಂದರೆಗಳನ್ನು ನಾವೇ ತಂದ್ಕೋತೀವಿ. ಹಾಗಾಗಿ ತಪ್ಪುಗಳನ್ನು ಸರಿ ಮಾಡಿಕೊಂಡ್ರೆ ಖಂಡಿತ ಸಮಸ್ಯೆಗಳಿಗೆ ಕೂಡ ಪರಿಹಾರ ಸಿಕ್ಕುತ್ತೆ. ಇವತ್ತು ನನಗೆ ಗೊತ್ತಿರೋಷ್ಟು ಮಾಹಿತಿನ ನಿಮಗೆ ತಿಳಿಸಿಕೊಟ್ಟಿದ್ದೀನಿ. ಇವತ್ತಿನ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇನ್ನಷ್ಟು ಒಳ್ಳೊಳ್ಳೆ ಮಾಹಿತಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.